ಮನುಷ್ಯನ ಪಾಪಕರ್ಮಗಳನ್ನು ನೋಡಿ ಆ ಋಷಿಗಳು ಮರಗಿ ಪ್ರಶ್ನೆಯನ್ನ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದ್ರೆ, ಮನುಷ್ಯ ಪಾಪಕರ್ಮಗಳನ್ನು ಮಾಡ್ಲಿಕ್ಕತ್ತಾನ, ಇವನ ಪಾಪಕರ್ಮಗಳಿಗೆ ಸರ್ವನಾಶ ಇಲ್ಲೇನು? ಈಗಿನ ಮನುಷ್ಯರು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ, ಗೊತ್ತಿರ್ತದ ಅದು ಪಾಪ ಅದ ಅಂತ ಹೇಳಿ ಅಂದ್ರೂ ಮಾಡ್ತಾರೆ. ಯಾವ ಪ್ರಕಾರ ಅಂದ್ರೆ, ಸಂಧ್ಯಾ ವಂದನೆ ಬಿಟ್ರೆ ಪಾಪ ಬರ್ತದ ಅಂತ ಗೊತ್ತದ, ಆದರೂ ಸಂಧ್ಯಾ ವಂದನೆ ಬಿಡ್ತಾರೆ. ಆ ಥರ ಪಾಪಗಳನ್ನ ಗೊತ್ತಿರ್ತದ, ಆ ಪಾಪಗಳನ್ನ ಮಾಡಿ ಆ ಪಾಪಗಳನ್ನ ಕಳ್ಕೊಳ್ಬೇಕು ಅನ್ನೋ ಯೋಚನೆಯನ್ನ ಮಾಡುವುದಿಲ್ಲ, ಆ ಪಾಪಗಳನ್ನ ಹೆಚ್ಚು ಮಾಡ್ತಿದ್ದಾರ. ಆ ಪಾಪಕ್ಕೆ ವಿನಾಶ ಏನು ಅಂತ ಹೇಳಿ ಸೂತಾಚಾರರಲ್ಲಿ ಪ್ರಶ್ನೆಯನ್ನ ಶೌನಕಾದಿ ಮಾಮನಿಗಳು ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂದ್ರೆ, ಇದೇ ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಹೊತ್ತುಕೊಂಡು ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರವನ್ನ ಮಾಡ್ಕೊಂತ 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 ವೈಕುಂಠಕ್ಕೆ ಬರ್ತಾರಂತೆ. ವೈಕುಂಠಕ್ಕೆ ಬಂದ ನಾರದ ಮಹರ್ಷಿಗಳು ಏನ್ ನೋಡ್ತಾರಪ್ಪ ಅಂದ್ರೆ, ವೈಕುಂಠದಲ್ಲಿ 6 ಬಾಗಿಲು. ಆ 6 ಬಾಗಿಲುಗಳನ್ನು ನೋಡಿ ಆ 6 ಬಾಗಿಲುಗಳಿರತಕ್ಕಂತಹ ದ್ವಾರಪಾಲಕರಿಗೆ ನಮಸ್ಕಾರವನ್ನು ಮಾಡಿ ನಾರದ ಮಹರ್ಷಿಗಳು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಏನ್ ನೋಡ್ತಾರಪ್ಪ ಅಂದ್ರೆ, ಭಗವಂತನನ್ನು ನೋಡ್ತಾರೆ. ಹೆಂಗ್ ನೋಡ್ತಾರ? ಆದಿ ಶ್ಲೋಕದಲ್ಲಿ ಕೇಳಿರಿ. ಏನಂತ ಕೇಳಿರಿ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವೃದ್ಧಾನಗಮ್ಯಂ ವಂದೇ ವಿಷ್ಣುಂ ಭವಭಯರಂ ಸರ್ವಲೋಕೈಕನಾಥಂ ಅಂತ ಹೇಳಿ ಆ ಥರ ಭಗವಂತನನ್ನ ನೋಡ್ತಾರಂತ. ಆ ಭಗವಂತನನ್ನ ನೋಡಿ ಅವನ ಸ್ತುತಿಯನ್ನ ಮಾಡ್ತಾರಂತ. ಸ್ತುತಿಯ ಕೇಳಿ ಭಗವಂತ ಹರ್ಷಿತನಾಗಿ ಆ ಮಂದಸ್ಮಿತ ನಗುವಿನಿಂದ ಭಗವಂತ ನಾರದರ ಕಡೆ ನೋಡ್ತಾನಂತ. ನಾರದರ ಕಡೆ ನೋಡಿ ನಾರದರಿಗೆ ಕೇಳ್ತಾನಂತ, ನಾರದ, ತ್ರಿಲೋಕ ಸಂಚಾರ ಮುಗೀತೇನು? ತ್ರಿಲೋಕ ಸಂಚಾರವನ್ನು ಮುಗಿಸಿಕೊಂಡು ವೈಕುಂಠಕ್ಕೆ ಬಂದಿಯಲ್ಲ, ವೈಕುಂಠಕ್ಕೆ ಬಂದ ಕಾರಣ ಏನು? ನಿನ್ನ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಅಡಗ್ಯಾದ ಅಂತ ನಾರದ ಮಹರ್ಷಿಗಳಿಗೆ ಕೇಳ್ತಾನಂತ ಭಗವಂತ. ಆಗ ನಾರದ ಮಹರ್ಷಿಗಳಂತಾರಂತ, ಸ್ವಾಮಿ, ಎಲ್ಲವನ್ನೂ ಬಲ್ಲವನಾಗಿದ್ದಿ, ಎಲ್ಲೆಡೆ ವ್ಯಾಪ್ತನಾಗಿದ್ದಿ, ಎಲ್ಲ ಗೊತ್ತಿದ್ರು ನನ್ನಲ್ಲಿ ಪ್ರಶ್ನೆ ಮಾಡ್ಲಿಗತ್ತಿಯಲ್ಲ, ನಿನ್ನ ಈ ಲೀಲಾ ವಿಲಾಸಕ್ಕೆ ನಾನು ಏನು ಅನ್ಬೇಕು ಅಂತ ನಾರದ ಮಹರ್ಷಿಗಳು ಕೇಳಿ ಮುಂದೆ ಭಗವಂತನಿಗೆ ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳನ್ನ ವಿಸ್ತಾರವಾಗಿ ಹೇಳ್ತಾರಂತ. ಯಾವ ಪ್ರಕಾರಪ್ಪ ಅಂದ್ರೆ, ಭಗವಂತ ಮನುಷ್ಯ ಪಾಪಗಳನ್ನು ಮಾಡ್ಲಿಕ್ಕತ್ತಾನ, ಆ ಪಾಪಗಳನ್ನ ಕಳ್ಕೊಳ್ಬೇಕು ಅನ್ನೋ ಯೋಚನೆ ಅವನಲ್ಲಿಲ್ಲ, ಆ ಪಾಪಗಳನ್ನ ಹೆಚ್ಚು ಮಾಡ್ತಿದ್ದಾನೆ ಹೊರತು ಅದನ್ನ ಕಳ್ಕೊಳ್ಳಿಕ್ಕೆ ಯೋಚನೆ ಮಾಡ್ಲಿಕ್ಕತ್ತಿಲ್ಲ. ಆ ಕಾರಣದಿಂದ ಅವನ ಪಾಪವು ಸರಳವಾಗಿ ಹೋಗಬೇಕು. ನೀವು ಯಾವುದೇ ಜಪ ತಪ ನೇಮ ಹೇಳಿದ್ರೆ ಮಾಡಂಗಿಲ್ಲ. ಸರಳವಾಗಿ ಅವನ ಪೂಜೆ, ಸರಳವಾಗಿ ಅವನ ಪಾಪ ನಷ್ಟ ಆಗಬೇಕು ಅಂದಾಗ ಭಗವಂತ ಈ ವ್ರತದ ಉಲ್ಲೇಖವನ್ನ ಕೊಡ್ತಾನಂತೆ. ಯಾವ ವ್ರತ ಏನು ಅಂತ ಕೇಳಿದಾಗ, ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿತವಾದ ವ್ರತ. ಈ ವ್ರತವನ್ನು ಮಾಡುವುದರಿಂದ ಧನ ಕನಕ ಅಭಿವೃದ್ಧಿಯಾಗಿ ಮೋಕ್ಷ ವೈಕುಂಠ ಪದವಿ ದೊರೆತು ಅವರು ಮಾಡಿರ್ತಕ್ಕಂತಹ ಎಲ್ಲಾ ಪಾಪಗಳು ಸರ್ವನಾಶ ಆಗಿ ಮೋಕ್ಷ ವೈಕುಂಠವನ್ನು ಹೊಂದುತ್ತಾರ ಅಂತ ನಾರಾಯಣ ಉಲ್ಲೇಖವನ್ನು ಕೊಡ್ತಾನೆ. ಆಗ ಆ ವ್ರತದ ಬಗ್ಗೆ ತಿಳಿದುಕೊಂಡ ನಾರದ ಮಹರ್ಷಿಗಳು ಕೇಳ್ತಾರ, ಈ ವ್ರತ ಎಲ್ಲಿಂದ ಪ್ರಾರಂಭವಾಯಿತು ಹೇಳು ಅಂತ ಹೇಳಿ. ಆಗ ಹೇಳ್ತಾರಂತ, ಕಾಶಿನಗರದಲ್ಲಿ ಒಬ್ಬ ಬಡ ಬ್ರಾಹ್ಮಣ ನಿತ್ಯ ಯಾತ್ರೆಯಲ್ಲಿ ಬದುಕ್ತಿರ್ತಾನೆ. ಆ ಬ್ರಾಹ್ಮಣ ಯಾತ್ರೆಯಲ್ಲಿ ಬದುಕ್ತಿರ್ಬೇಕಾದ್ರೆ ಒಂದು ದಿವಸ ಅವ ಯಾತ್ರೆಗಾಗಿ ಬಂದಿರ್ತಾನ. ತಲೆ ಸುತ್ತು ಬಂದು ಒಂದು ಅರಳಿ ವೃಕ್ಷದ ಕೆಳಗಡೆ ಕೂಡ್ತಾನೆ. ಅರಳಿ ವೃಕ್ಷದ ಕೆಳಗಡೆ ಕೂತ ಬ್ರಾಹ್ಮಣ ತನ್ನ ಭಾಗ್ಯಕ್ಕೆ ಬೈಕೊಳ್ತಿರ್ಬೇಕಾದ್ರೆ ಅವನ ಮೇಲೆ ದಯೆ ಹುಟ್ಟಿ ಪರಮಾತ್ಮ ಒಂದು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ. ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬಂದು ಕೇಳ್ತಾನೆ, ಯಾಕಪ್ಪ ಇಷ್ಟ್ಯಾಕೆ ಸಂತಾಪ ಪಡ್ಲಿಗತ್ತಿದಿ, ಇಷ್ಟ್ಯಾಕೆ ತ್ರಾಸ ಮಾಡ್ಕೊಲಿಗತ್ತಿದಿ, ಏನಾಗೈತೆ ನಿನಗ ಅಂತ ಕೇಳಿದಾಗ, ಸ್ವಾಮಿ, ನಾನು ಒಬ್ಬ ಬಡ ಬ್ರಾಹ್ಮಣ ಇದ್ದೇನೆ, ನನಗೆ ಹಿಂದೆ ಮುಂದೆ ಅಕ್ಕ ತಂಗಿ ಬಂಧು ಬಳಗ ಯಾರೂ ಇಲ್ಲ, ನಿರತ ಭಿಕ್ಷೆಯಲ್ಲೇ ನನ್ನ ಜೀವನವನ್ನು ಬದುಕ್ತೀನಿ, 4 ದಿವಸ ಆಯ್ತು ಹೊಟ್ಟೆಗೆ ಅನ್ನ ಇಲ್ಲ, ಅದಕ್ಕೆ ಇಷ್ಟು ತ್ರಾಸ ಆಗ್ಲಿಗತ್ತದ ಅಂತ ಹೇಳ್ತಾನಂತ ಬ್ರಾಹ್ಮಣ. ಆ ಬ್ರಾಹ್ಮಣನ ಮಾತನ್ನು ಕೇಳಿದ ಭಗವಂತ, ನೋಡಪ್ಪ, ನಿನಗ ಈ ಕಷ್ಟ ಬರಬೇಕಾದ್ರೆ, ಇಷ್ಟ ಕಾರ್ಪಣ್ಯ ಬರಬೇಕಾದ್ರೆ ಕಾರಣ ಏನು ಅಂದ್ರೆ, ನೀ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪದ ಕಾರಣ ಈಗ ನಿನಗೆ ಇತ್ತು ಕಷ್ಟ ಬರ್ಲಿಕ್ಕತ್ತದ. ಈ ಕಷ್ಟವನ್ನ, ಈ ಪಾಪವನ್ನ ನೀ ಕಳ್ಕೊಳ್ಬೇಕಾದ್ರೆ ಒಂದು ವ್ರತ ಅದ, ಆ ವ್ರತದ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಭಗವಂತ ಈ ವ್ರತದ ಉಲ್ಲೇಖವನ್ನ ಕೊಡ್ತಾನೆ. ಈ ವ್ರತದ ಉಲ್ಲೇಖವನ್ನ ಕೇಳಿದ ಆ ಬ್ರಾಹ್ಮಣ, ಸ್ವಾಮಿ, ಸರಿ, ಈ ವ್ರತದ ಉಲ್ಲೇಖವನ್ನ ಕೊಟ್ಟು, ಆದ್ರೆ ಈ ವ್ರತ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿದಾಗ, ಈ ವ್ರತವನ್ನ ಹಬ್ಬ ಹರಿದಿನದಲ್ಲಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯದ ಮುಂಚೆ ಈ ವ್ರತವನ್ನ ಮಾಡಬೇಕು. ಈ ವ್ರತವನ್ನ ಮಾಡಿ ಮುಂದೆ ಆ ಲಕ್ಷ್ಮೀಪತಿಯ ದಯೆಗೆ ಪಾತ್ರರಾಗಬೇಕು. ಕುಲದೇವತಾ ಸಮಾರಾಧನೆ ಆಚಾರ್ಯರ ಮುಖೇನ ಈ ಕಥೆಯ ಶ್ರವಣವನ್ನ ಮಾಡಬೇಕು ಅಂತ ಹೇಳಿ ಭಗವಂತ ಆ ವ್ರತದ ಉಲ್ಲೇಖವನ್ನ ಕೊಡ್ತಾನೆ. ಆ ವ್ರತದ ಉಲ್ಲೇಖ, ಆ ಪೂಜೆಯ ಪದ್ಧತಿಯನ್ನು ತಿಳಿದುಕೊಂಡು ಬ್ರಾಹ್ಮಣ, ನಾನು ಈ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡಿಕೊಂಡು ಅವತ್ತಿನ ದಿವಸ ಭಿಕ್ಷಾಟನೆಗೆ ಹೋಗ್ತಾನೆ. ಭಿಕ್ಷಾಟನೆಗೆ ಹೋದ ಬ್ರಾಹ್ಮಣನಿಗೆ ದಿವಸದಕ್ಕಿಂತ ಹೆಚ್ಚಿಗೆ ದ್ರವ್ಯ ಸಿಗ್ತದೆ. ಅವತ್ತಿನ ದಿವಸ ಹೆಚ್ಚಿಗೆ ದ್ರವ್ಯ ಸಿಕ್ಕಿದ ಕಾರಣ ಆ ಪೂಜೆಯ ಸಂಕಲ್ಪವನ್ನ ಮಾಡಿ ಬ್ರಾಹ್ಮಣರಿಗೆ ಹೇಳಿ, ನಮ್ಮ ಮನೆಯಲ್ಲಿ ನಾಳೆ ಪೂಜೆಯನ್ನು ಮಾಡಬೇಕಲ್ಲಿಗತ್ತೀವಿ, ನೀವು ಬರಬೇಕು ಅಂತ ಹೇಳಿ ಬ್ರಾಹ್ಮಣರಿಗೆ ಹೇಳಿ ಆ ಪೂಜೆಯ ಪ್ರಾರಂಭವನ್ನ ಮಾಡಿ ಮೋಕ್ಷ ವೈಕುಂಠ ಪದವಿಯನ್ನು ಹೊಂದುತ್ತಾನೆ ಅಂತ ಹೇಳಿ ಸೂತಾಚಾರ್ಯರು 1ನೇ ಅಧ್ಯಾಯ ಮುಗಿಸ್ತಾರೆ. ಶ್ರೀ ಸತ್ಯನಾರಾಯಣ ಪ್ರಥಮೋಧ್ಯಾಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಅಧ್ಯಾಯಂ. ಮತ್ತೆ ನಾರದರು ಕೇಳ್ತಾರಂತ. ನಾರದರ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ.
ಅದನ್ನ ತಿಳ್ಕೊಂಡ ಮೇಲೆ ಅವ್ರಿಗೆ ಶಾಂತಿ ಸಿಗಲಿಲ್ಲ. ವ್ರತ ಚಾಲು ಆಗ್ಯದ, ಆದ್ರೆ ಈ ವ್ರತ ಮುಂದುವರೆದ ಇಲ್ಲ ಅಂತ ಗೊತ್ತಾಗಬೇಕು ಅಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾರಂತ ಭಗವಂತನಲ್ಲಿ. ಸ್ವಾಮಿ, ಈ ವ್ರತ ಪ್ರಾರಂಭ ಆಯಿತು, ಈ ವ್ರತದ ಉಲ್ಲೇಖವನ್ನು ಕೊಟ್ಟು, ಆದ್ರೆ ಈ ವ್ರತ ಮುಂದೆ ಹೆಂಗ್ ಬರೀತು, ಯಾರಿಂದ ಮುಂದಾಯಿತು ಅಂತ ಕೇಳ್ತಾರಂತ. ಅವಾಗ ಭಗವಂತ ಹೇಳ್ತಾನಂತ, ಕೆಲವು ನಾರದ, ನಿನ್ನ ಮನಸ್ಸು ಜಿಂಕೆ ಅಂತೆ ಅದಲ್ಲ, ಕ್ಷಣದಲ್ಲಿ ಎಷ್ಟೋ ಪ್ರಶ್ನೆಗಳನ್ನು ಹುಟ್ಟಿಸ್ಕೊಳ್ತದಲ್ಲ ಅಂತ ಹೇಳಿ ನಾರದ ಮಹರ್ಷಿಗಳಿಗೆ ಹೇಳಿ ಭಗವಂತ ಆ ವ್ರತದ ಉಲ್ಲೇಖವನ್ನು ಮತ್ತೆ ಕೊಡ್ತಾನೆ. ಏನಾಗ್ತದಪ್ಪ ಅಂದ್ರೆ, ಅದೇ ಬ್ರಾಹ್ಮಣನು ಒಂದು ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಒಬ್ಬ ಕಟ್ಟಿಗೆ ಮಾರಾಟಗಾರನು ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬರ್ತಿರ್ತಾನಂತೆ. ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬರ್ತಿರ್ತಕ್ಕಂಥ ಆ ಕಟ್ಟಿಗೆ ಮಾರಾಟಗಾರನಿಗೆ ನೀರಡಿಕೆ ಆಗಿರ್ತದೆ. ಕಾಡಿನಿಂದ ಕಟ್ಟಿಗೆ ಕಡ್ಕೊಂಡು ಬಂದಿರ್ತಾನ, ದಣಿವಾಗಿರ್ತದೆ, ನೀರಡಿಕೆ ಆಗಿರ್ತದೆ. ನೀರು ಕುಡಿದು ಇನ್ನೇನು ಅವ ಮುಂದೆ ಹೋಗಬೇಕು ಅಂತ ನೀರಿನ ಸಲುವಾಗಿ ಹುಡುಕಾಡುತ್ತಿರ್ತಾನ. ಎಲ್ಲಿ ಹುಡುಕಾಡಿದ್ರು ಅವನಿಗೆ ನೀರಿನ ಆಸರೆ ಸಿಗುವುದಿಲ್ಲ. ಸಿಗದೇ ಇರುವ ಸಮಯದಲ್ಲಿ ಆ ಬ್ರಾಹ್ಮಣ ಏನ್ ಮಾಡ್ತಾನಪ್ಪ ಅಂದ್ರೆ, ಮುಂದೆ ಆ ಬರ್ಬೇಕಾದ್ರೆ ಕಾಡಿನ ತಟ್ಟ ತುದಿಯಲ್ಲಿ ಈ ಬ್ರಾಹ್ಮಣನ ಮನೆ. ಆ ಬ್ರಾಹ್ಮಣನ ಮನೆಯನ್ನು ನೋಡಿ ಒಳಗಡೆ ಹೋಗಿ ನೀರು ಕೇಳಬೇಕು ಅಂತ ಕಟ್ಟಿಗೆ ಹೊರೆಯನ್ನ ಮನೆ ಹೊರಗಡೆ ಇಳಿಸಿ ಒಳಗಡೆ ಹೋಗ್ತಾನ. ಒಳಗಡೆ ಹೋಗಿ ನೋಡ್ತಾನಪ್ಪ. ಏನ್ ನೋಡ್ತಾನ ಅಂದ್ರೆ, ಸತ್ಯನಾರಾಯಣ ಪೂಜಾ ನಡೆದಿರ್ತದ, ಅದನ್ನು ನೋಡ್ತಾನೆ. ಪೂಜೆ ನಡೆದಿರ್ತಕ್ಕಂಥದನ್ನ ನೋಡಿ ಅವನು ಅಲ್ಲಿಯೇ ನಿಂತು ತೀರ್ಥ ಪ್ರಸಾದವನ್ನು ತಗೊಂಡು ನೀರನ್ನು ಕೇಳಿ ಆ ಬ್ರಾಹ್ಮಣನಿಗೆ ಮಾತಾಡಿಸ್ತಾನೆ. ಸ್ವಾಮಿ, ನೀನು ಯಾವ ಪೂಜೆ ಮಾಡ್ತಿದ್ದಿ, ಈ ಪೂಜೆಯ ಮಹತ್ವ ಏನು, ಈ ಪೂಜೆಯನ್ನು ಯಾಕೆ ಮಾಡಬೇಕು, ಈ ಪೂಜೆ ಮಾಡುವುದರಿಂದ ಫಲ ಏನು ಅಂತ ಕೇಳ್ತಾನ. ಅವಾಗ ಹೇಳ್ತಾನಂತ, ಈ ಪೂಜೆ ಧನ ಕನಕ ಅಭಿವೃದ್ಧಿ ಮಾಡಿ ಲಕ್ಷ್ಮೀಪತಿ ನಾರಾಯಣನ ಕೃಪೆ ಕೊಡ್ತಕ್ಕಂಥ ಸತ್ಯನಾರಾಯಣ ನಾಮಕ ಸತ್ಯವಾದ ವ್ರತ ಅದ. ಈ ವ್ರತ ಮಾಡುವುದರಿಂದ ನಾವು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲ ಸರ್ವನಾಶ ಆಗಿ ಮೋಕ್ಷ ದೊರೀತದ ಅಂತ ಹೇಳ್ತಾನಂತ. ಅದನ್ನ ಕೇಳಿದ ಕಟ್ಟಿಗೆ ಮಾರಾಟಗಾರ, ನಾನು ಈ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ಕಾರಣ ದಿವಸದಕ್ಕಿಂತ ಹೆಚ್ಚಿಗೆ ದ್ರವ್ಯ ಧನ ದೊರೆತಿದ್ದ ಕಾರಣ ಅವನು ಮಾರನೇ ದಿವಸ ಬ್ರಾಹ್ಮಣರೊಡನೆ ಕೂಡಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿ ಅತ್ಯಂತ ಧನಿಕ ವ್ಯಾಪಾರಿ ಆಗ್ತಾನ ಅಂತ ಹೇಳಿ ಸೂತಾಚಾರ್ಯರು 2ನೇ ಅಧ್ಯಾಯ ಮುಗಿಸ್ತಾರೆ. ಇತಿ ಶ್ರೀ ಸತ್ಯನಾರಾಯಣ ಕಥಾಯಾಂ ದ್ವಿತೀಯೋಧ್ಯಾಯಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಇತಿ ಶ್ರೀ ಸತ್ಯನಾರಾಯಣ ಕಥಾಯಾಂ ತೃತೀಯೋಧ್ಯಾಯಂ. ಉಲ್ಕಾಮುಖ ಅಂತ ಒಬ್ಬ ಮಹಾರಾಜ, ಉಲ್ಕಾಮುಖ ಅಂತಕ್ಕಂಥ ಮಹಾರಾಜ ಧರ್ಮನಿಷ್ಠನಾಗಿರ್ತಕ್ಕಂಥ ಮಹಾರಾಜ, ವಿಷ್ಣು ಭಕ್ತನಾಗಿರ್ತಕ್ಕಂಥ ಮಹಾರಾಜ. ಅವನ ಹೆಂಡತಿಯೂ ಅಷ್ಟೇ ಪತಿವ್ರತ ಸ್ತ್ರೀಗಳಾಗಿದ್ದಳು. ಅವರಿಬ್ಬರು ನದಿ ದಂಡಿ ಮೇಲೆ ಕೂತ್ಕೊಂಡು ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಿರ್ತಾರೆ. ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಿರ್ಬೇಕಾದ್ರೆ ಏನಾಗ್ತದಪ್ಪ ಅಂದ್ರ, ಅವರಿಗೆ ಒಬ್ಬ ಸಾಧು ವೈಶ್ಯ ವ್ಯಾಪಾರಿ ಹಡಗಿನೊಳಗ ದ್ರವ್ಯವನ್ನು ತುಂಬಿಕೊಂಡು ವ್ಯಾಪಾರಕ್ಕಾಗಿ ಬರ್ತಿರ್ತಾನೆ. ವ್ಯಾಪಾರಕ್ಕಾಗಿ ಬರ್ತಿರ್ತಕ್ಕಂತಹ ಸಾಧು ವೈಶ್ಯ ವ್ಯಾಪಾರಿ ಏನ್ ನೋಡ್ತಾನಪ್ಪ ಅಂದ್ರ, ಆ ಉಲ್ಕಾಮುಖ ಮಹಾರಾಜರು ಮಾಡ್ತಕ್ಕಂಥ ಪೂಜೆಯನ್ನ ನೋಡ್ತಾನ. ಪೂಜೆಯನ್ನ ನೋಡಿ ಆ ಪೂಜೆಯಿಂದ ಪ್ರಭಾವಿತನಾದ ಸಾಧು ವೈಶ್ಯ ವ್ಯಾಪಾರಿ, ಇದು ಯಾವ ಪೂಜೆ, ಈ ಪೂಜೆ ಮಹತ್ವವೇನು, ಮಹಾರಾಜರು ಮಾಡ್ಲಿಕ್ಕತ್ತಾರ ಅಂದ್ರೆ ಈ ಪೂಜಾಕ್ಕೆ ಏನೋ ಮಹತ್ವ ಅದ ಅಂತ ತಿಳ್ಕೊಂಡು ಆ ಪೂಜೆಯನ್ನ ಅವ ಸಂಕಲ್ಪಿಸಿ ಆ ಪೂಜೆಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಬರ್ತಾನ. ಬಂದು ಮಹಾರಾಜರಿಗೆ ಕೇಳ್ತಾನಂತ, ಮಹಾರಾಜರೇ, ನೀವು ಯಾವ ಪೂಜೆ ಮಾಡ್ಲಿಕ್ಕತ್ತೀರಿ, ಈ ಪೂಜೆಯ ಮಹತ್ವವೇನು, ಈ ಪೂಜೆಯನ್ನ ಯಾಕೆ ಮಾಡಬೇಕು ಅಂತ ಕೇಳ್ತಾನ. ಈ ಪೂಜಾ ಸತ್ಯನಾರಾಯಣ ನಾಮಕ ಪರಮಾತ್ಮನ ಪೂಜಾ ಅದ. ಈ ಪೂಜಾ ಮಾಡುವುದರಿಂದ ಧನ ಕನಕ ಅಭಿವೃದ್ಧಿಯಾಗಿ ಮೋಕ್ಷ ವೈಕುಂಠ ಪದವಿಯು ದೊರೆತು ನಾವು ಎಲ್ಲಾ ಸೌಭಾಗ್ಯದಿಂದ ಪರಿಪೂರ್ಣರಾಗ್ತೀವಿ ಅಂತ ಉಲ್ಕಾಮುಖ ಮಹಾರಾಜ ಹೇಳ್ತಾನಂತೆ. ಆಗ ಸಾಧು ವೈಶ್ಯ ವ್ಯಾಪಾರಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಏನ್ ಪ್ರಶ್ನೆ ಹುಟ್ಟುತ್ತದಪ್ಪ ಅಂದ್ರ, ಆ ಮಹಾರಾಜರಿಗೆ ಕೇಳ್ತಾನಂತ, ರಾಜರೇ, ನನಗ ಮಕ್ಕಳಿಲ್ಲ, ಈ ಪೂಜಾ ಮಾಡೋದ್ರಿಂದ ಮಕ್ಕಳ ಆಗ್ತದೇನು ಅಂತ ಕೇಳ್ತಾನ. ಅವಾಗ ರಾಜರಂತಾರಂತ, ಹೌದು, ಈ ಪೂಜೆ ಸಂತಾನ ಅಭಿವೃದ್ಧಿಯ ವ್ರತ ಅದ, ಇದು ಭಗವಂತನ ವ್ರತ ಅದ, ಈ ವ್ರತ ಮಾಡುವುದರಿಂದ ಸಂತಾನಾಭಿವೃದ್ಧಿ ಆಗ್ತದ ಅಂತ ಹೇಳಿ ಆ ರಾಜರು ಆ ವೈಶ್ಯ ವ್ಯಾಪಾರಿ ಹೇಳ್ತಾರೆ. ಅದನ್ನ ಕೇಳಿದ ವೈಶ್ಯ ವ್ಯಾಪಾರಿ, ನಾನು ಈ ಪೂಜೆಯನ್ನ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡ್ಕೊಂಡು ವ್ಯಾಪಾರಕ್ಕೆ ಹೊಂಟಿರ್ತಾನ್ರಿ. ವ್ಯಾಪಾರಕ್ಕೆ ಹೋಗ್ತಕ್ಕಂಥ ಆ ವ್ಯಾಪಾರಿ ವ್ಯಾಪಾರವನ್ನು ಬಿಟ್ಟು ತೀರ್ಥ ಪ್ರಸಾದವನ್ನು ತಗೊಂಡು ತನ್ನ ಮನೆಗೆ ಬರ್ತಾನೆ. ತನ್ನ ಮನೆಗೆ ಬಂದು ಹೆಂಡತಿಯಾದ ಲೀಲಾವತಿಯ ಕೈಯಲ್ಲಿ ತೀರ್ಥ ಪ್ರಸಾದವನ್ನು ಕೊಟ್ಟು ಮುಂದೆ ಅದನ್ನ ತೀರ್ಥ ಪ್ರಸಾದ ಕೊಟ್ಟು ಪೂಜೆಯ ಸಂಕಲ್ಪವನ್ನ ಮಾಡ್ತಾನೆ. ಪೂಜೆಯ ಸಂಕಲ್ಪವನ್ನ ಮಾಡಿದ ಆ ಸಾಧು ವೈಶ್ಯ ವ್ಯಾಪಾರಿ ಪೂಜಾ ಸಂಕಲ್ಪ ಮಾಡಿದ್ದರ ಪುಣ್ಯದಿಂದ ಏನಾಗ್ತದಪ್ಪ ಅವರಿಗೆ ಅಂದ್ರೆ, ಒಂದು ಕನ್ಯಾರತ್ನ ಹುಟ್ಟುತ್ತದೆ. ಆ ಕನ್ಯಾರತ್ನಕ್ಕೆ ಕಲಾವತಿ ಅಂತ ನಾಮಕರಣ ಮಾಡ್ತಾರೆ. ಕಲಾವತಿ ಅಂತ ನಾಮಕರಣ ಮಾಡಿದಾಗ ಆ ಹೆಣ್ಣು ಮಗಳು ವಯಸ್ಸು ಬೆಳಿಲಿಕ್ಕೆ ಚಾಲು ಆಗ್ತದ, ಮದುವೆಯ ವಯಸ್ಸಿಗೆ ಬರ್ತಾಳೆ. ಮದುವೆಯ ವಯಸ್ಸಿಗೆ ಬಂದರೂ ಅವ ಪೂಜೆಯನ್ನ ಮರೆತಿರ್ತಾನೆ. ಮರೆತಿದ್ದ ಕಾರಣ ಎಷ್ಟೇ ವರನನ್ನ ಹುಡುಕಾಡಿದ್ರು ವರ ಸಿಗಂಗಿಲ್ಲ. ಆವಾಗ ಅವನ ಹೆಂಡತಿಯಾದ ಲೀಲಾವತಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾಳೆ, ನಾವು ಈ ವ್ರತವನ್ನ ಮರೆತಿದ್ದ ಕಾರಣನೇ ಇದು ಆಗ್ಲಿಗತ್ತಿರಬಹುದು ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾಳೆ. ಆ ಎಚ್ಚರಿಕೆಯನ್ನ ಪಡೆದ ಸಾಧು ವೈಶ್ಯ ವ್ಯಾಪಾರಿ ಮತ್ತೇನ್ ಮಾಡ್ತಾನಪ್ಪ ಅಂದ್ರೆ, ಮರು ಸಂಕಲ್ಪವನ್ನ ಮಾಡ್ತಾನ.
ಅಂದ್ರೆ ನನ್ನ ಮಗಳಿಗೆ ಮದುವೆ ಆಗಲಿ, ಮದುವೆಯಲ್ಲಿ ಪೂಜೆಯನ್ನ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡ್ತಾನೆ. ಮದುವೆಯಲ್ಲಿ ಪೂಜೆಯನ್ನ ಮಾಡ್ತೀನಿ ಅಂದಾಗ ಭಗವಂತ ಮತ್ತೆ ಏನ್ ಮಾಡ್ತಾನ, ಏನೋ ತಪ್ಪಾಗ್ಯದ ಅಂತ ಕ್ಷಮೆಯನ್ನ ಮಾಡಿ ಯೋಗ್ಯ ವರನನ್ನ ಮನೆಗೆ ಕಳಿಸ್ತಾನ್ರಿ. ಇಷ್ಟು ದಿವಸ ಹುಡುಕಾಡಿದ್ರು ವರ ಸಿಕ್ಕಿರಂಗಿಲ್ಲ, ಆದ್ರೆ ಭಗವಂತನ ಪೂಜೆಯ ಸಂಕಲ್ಪ ಮರು ಮಾಡಿದ್ದಕ್ಕ ಆ ಯೋಗ್ಯ ವರನನ್ನ ಮನೆಗೆ ಕಳಿಸ್ತಾನ. ಮದುವೆ ಆಗ್ತದ, ಎಲ್ಲ ಆಗ್ತದ. ಆ ಸಾಧು ವೈಶ್ಯ ವ್ಯಾಪಾರಿ ಮತ್ತೆ ವ್ಯಾಪಾರದ ಭರದಿಂದ ಪೂಜೆಯನ್ನ ಮರೆತು ಬಿಡ್ತಾನೆ. ಮರೆತು ರತ್ನಸಾರ ಪಟ್ಟಣಕ್ಕೆ ವ್ಯಾಪಾರಕ್ಕಾಗಿ ಹೋಗ್ತಾನೆ. ಆ ರತ್ನಸಾರ ಪಟ್ಟಣದ ಮಹಾರಾಜ ಅಂಗಧ್ವಜ ಅಂತಕ್ಕಂಥ ಮಹಾರಾಜ. ಅಂಗಧ್ವಜ ಅಂತಕ್ಕಂಥ ಮಹಾರಾಜ ಏನ್ ಮಾಡ್ತಾನಪ್ಪ ಅಂದ್ರ ಧರ್ಮನಿಷ್ಠನಾಗಿರ್ತಾನ, ಅವನಿಗೆ ಸುಳ್ಳು ಅಂದ್ರೆ ಬಗ್ಗೆ ಇರಂಗಿಲ್ಲ. ಅಂತ ಮಹಾರಾಜನ ರಾಜ ಬಂಗಾರದಿಂದ ಕಳ್ಳರು ಬಂಗಾರ ಬೆಳ್ಳಿಯನ್ನು ದೋಚಿಕೊಂಡು ಹೋಗ್ತಿರ್ತಾರೆ. ಹಿಂದ ರಾಜ ಭಟ್ರು ಬಿದ್ದಿರ್ತಾರೆ. ಇನ್ನು ಈ ಕಳ್ಳರು ನಾವು ಸಿಗಬೀಳ್ತೀವಿ ಅನ್ನೋ ಭಯದಿಂದ ಆ ಸಾಧು ವೈಶ್ಯ ವ್ಯಾಪಾರಿಯ ಹಡಗಿನಲ್ಲಿ ಬಂಗಾರ ದ್ರವ್ಯಗಳನ್ನ ಹಾಕಿ ಓಡ್ ಹೋಗ್ತಾರೆ. ಓಡ್ ಹೋಗಿದ್ದ ಕಾರಣ ಇಲ್ಲಿ ರಾಜಭಟ್ರು ಬಂದು ಯಾವುದೇ ಪ್ರಶ್ನೆ ವಿಚಾರ ಇಲ್ಲದೆ ಇವರಿಬ್ಬರನ್ನ ಕಾರಾಗೃಹಕ್ಕೆ ಹಾಕಿ ಬಿಡ್ತಾರೆ. ಕಾರಾಗೃಹಕ್ಕೆ ಹಾಕ್ತಾರೆ. ನಮ್ದು ಏನೂ ತಪ್ಪಿಲ್ಲ ಅಂತ ಇವ್ರು ಎಷ್ಟೇ ಬೇಡಿಕೊಂಡ್ರು ಅವ್ರಿಗೆ ಕರುಣೆ ಹುಟ್ಟುವುದಿಲ್ಲ. ಯಾಕ ಅಂದ್ರೆ ಅವರು ವಿಷ್ಣುವಿನ ಮಾಯೆಯೊಳಗ ತೊಡಗಿ ಬಿಟ್ಟಿರ್ತಾರೆ. ಆ ಕಾರಣದಿಂದ ಮುಂದೆ ಏನಾಗ್ತದಪ್ಪ ಅಂದ್ರ ಎಷ್ಟು ಬೇಡ್ಕೊಳ್ತಾರ, ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ದಯ ಹುಟ್ಟೋದಿಲ್ಲ. ಇಲ್ಲಿ ಕಲಾವತಿ ಲೀಲಾವತಿ ಇದ್ದ ಮನೆಯಲ್ಲಿ ಕಳ್ಳರು ಬಂದು ಕಳ್ಳತನವನ್ನು ಮಾಡ್ಕೊಂಡು ಹೋಗ್ತಾರೆ. ಅವರಿಬ್ಬರಿಗೆ ಭಿಕ್ಷಾ ಬೇಡುವ ಪರಿಸ್ಥಿತಿ ಬರ್ತದೆ. ಭಿಕ್ಷಾ ಬೇಡ್ತಿರ್ಬೇಕಾದ್ರೆ ಕಲಾವತಿ ಒಂದು ದಿವಸ ಬ್ರಾಹ್ಮಣರ ಓಣಿಗೆ ಭಿಕ್ಷಾಕ್ ಹೋಗಿರ್ತಾಳೆ. ಬ್ರಾಹ್ಮಣರ ಓಣಿಗೆ ಭಿಕ್ಷಾಕ್ ಹೋದಾಗ ಅಲ್ಲಿ ಬ್ರಾಹ್ಮಣರ ಮನೆಯೊಳಗ ಸತ್ಯನಾರಾಯಣ ಪೂಜಾ ನಡೆದಿರ್ತದೆ. ಅದನ್ನ ನೋಡಿ ತೀರ್ಥ ಪ್ರಸಾದ ತಗೊಂಡು ಬರ್ಲಿಕ್ಕೆ ಹೊತ್ತಾಗ್ತದೆ. ಆ ಹೊತ್ತಾದ ಮೇಲೆ ಅವ್ರ ತಾಯಿ ಕೇಳ್ತಾಳಂತ. ಸಹಜವಾಗಿ ಮಕ್ಕಳು ಹೊರಗೆ ಹೋದಾಗ ತಾಯಿದಾರು ಕೇಳ್ತಾರೆ, ಯಾಕ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದಿ ಅಂತ ಪ್ರಶ್ನೆ ಬರ್ತದಲ್ಲ. ಆ ತರ ತನ್ನ ಮಗಳಿಗೆ ಅಕ್ಕಿ ಪ್ರಶ್ನೆಯನ್ನ ಕೇಳ್ತಾಳಂತ. ಯಾಕ ಇಷ್ಟೊತ್ತು ಯಾಕಾಯ್ತು, ಎಲ್ಲಿಗೆ ಹೋಗಿದ್ದಿ ಅಂತ ಪ್ರಶ್ನೆ ಕೇಳಿದಾಗ, ಅಮ್ಮ ನಾನು ಬ್ರಾಹ್ಮಣರ ಓಣಿಗೆ ಭಿಕ್ಷಾಟನೆಗೆ ಹೋಗಿದ್ದಿ, ಅಲ್ಲಿ ಬ್ರಾಹ್ಮಣರ ಓಣ್ಯಾಗ ಸತ್ಯನಾರಾಯಣ ಪೂಜಾ ನಡೆದಿತ್ತು, ಆ ಪೂಜೆಯನ್ನ ನೋಡಿ ತೀರ್ಥ ಪ್ರಸಾದವನ್ನ ತಗೊಂಡು ಬರ್ಲಿಕ್ಕೆ ಇಷ್ಟೊತ್ತಾಯ್ತು ಅಂತ ಹೇಳ್ತಾಳಂತ. ಅದನ್ನ ಕೇಳಿದ ಕಲಾವತಿ ಏನಂತಾಳಂತ, ಲೀಲಾವತಿ ಏನಂತಾಳಂತ, ಯಾವ ಪೂಜೆ ಏನು ಅಂದಾಗ ಆಕಿ ಪ್ರಸಾದ ತೀರ್ಥ ಆಕಿ ಕೈಯೊಳಗೆ ಕೊಡ್ತಾಳ ಮಗಳು. ಕೊಟ್ಟಾಗ ಆಕಿ ಕಣ್ಣೊಳಗೆ ನೀರು ಬರ್ಲಿಕ್ಕೆ ಚಾಲು ಆಗ್ತಾವಂತ, ಅಶ್ರುಧಾರೆ ಹರಿಲಿಕ್ಕೆ ಚಾಲು ಆಗ್ತದೆ. ಯಾಕ ಅಂದ್ರೆ ಈ ಪೂಜೆಯ ಸಂಕಲ್ಪವನ್ನ ಮಾಡಿದ್ರ ಕಾರಣನೇ ಇಡೀ ನಮ್ಮ ಕುಲ ಸರ್ವನಾಶ ಆಯಿತು ಅಂತ ಆಕಿಗೆ ಯೋಚನೆ ಬರ್ತದೆ ಅಂತ ಹೇಳಿ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪೂಜೆಯ ಸಂಕಲ್ಪವನ್ನ ಆ ದಿವಸ ಮಾಡಿ ಮಾರನೇ ದಿವಸ ಬ್ರಾಹ್ಮಣರಿಗೆ ಹೇಳಿ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡು ಪೂಜೆಯ ಪ್ರಾರಂಭವನ್ನ ಮಾಡ್ತಾರಂತೆ. ಪೂಜೆಯ ಪ್ರಾರಂಭ ಮಾಡಿದ್ರ ಪುಣ್ಯದಿಂದ ನೋಡ್ರಿ ಭಗವಂತ ಆ ಮಹಾರಾಜನ ಸ್ವಪ್ನದಲ್ಲಿ ಹೋಗ್ತಾನಂತ. ಅಂಗಧ್ವಜ ಮಹಾರಾಜನ ಸ್ವಪ್ನದಲ್ಲಿ ಹೋಗಿ, ನೀ ಏನು ಕಾರಾಗೃಹದಲ್ಲಿ ಇಟ್ಟಿಯಲ್ಲ, ಅವರಿಬ್ಬರು ನಿರ್ದೋಷಿಗಳಾಗಿದ್ದಾರ, ಅವರಿಬ್ಬರನ್ನ ಬಿಡುಗಡೆ ಮಾಡಿ ಕಳಿಸಬೇಕು ಅಂತ ಹೇಳ್ತಾನಂತ ಭಗವಂತ. ಈಗ ರಾಜ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಭೆಯನ್ನ ಕರಿಬೇಕವ. ಸಭೆಯನ್ನ ಕರೀತಾನ. ಬೆಳಗ್ಗೆ ಸಭೆಯನ್ನ ಕರೆದು ಸಭೆಯಲ್ಲಿ ಈ ವಿಷಯನ್ನ ಚರ್ಚೆ ಮಾಡ್ತಾನ. ಈ ತರ ಸ್ವಪ್ನ ಬಂದದ ನನಗ, ಈ ಸ್ವಪ್ನ ಸತ್ಯ ಅದನ್ನು ಸುಳ್ಳದನ್ನು ಗೊತ್ತಿಲ್ಲ, ಏನು ಅಂತ ಕೇಳಿದಾಗ ರಾಜ ಪುರೋಹಿತರು ಹೇಳ್ತಾರಂತೆ, ಇಲ್ಲ ಭಗವಂತ ಯಾರ ಪರನೂ ಮಾತಾಡಂಗಿಲ್ಲ, ಭಗವಂತ ಅವರ ಪರವಾಗಿ ಬಂದಿದ್ದಾನೆ ಅಂದ್ರೆ ಅವರು ನಿರ್ದೋಷಿಗಳಾಗಿದ್ದಾರೆ, ಆ ಕಾರಣದಿಂದ ಅವರನ್ನ ಬಿಡುಗಡೆ ಮಾಡಿ ಕಳಿಸ್ರಿ ಅಂತ ಕಳಿಸ್ತಾರಂತೆ. ಕಳಿಸಿದ ಮೇಲೆ ಇವರ ಪರೀಕ್ಷೆ ಮಾಡಬೇಕು ಅಂತ ಭಗವಂತ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ. ಬ್ರಾಹ್ಮಣನ ರೂಪದಲ್ಲಿ ಬಂದಾಗ ಆ ಸಾಧು ವೈಶ್ಯ ವ್ಯಾಪಾರಿಯ ಹಡಗಿನಲ್ಲಿ ಏನದ ಅಂತ ಪ್ರಶ್ನೆಯನ್ನ ಭಗವಂತ ಮಾಡ್ತಾನಂತ. ಆಗ ಸಾಧು ವೈಶ್ಯ ವ್ಯಾಪಾರಿ ಇವ ಬ್ರಾಹ್ಮಣ ಇದ್ದಾನೆ, ಸತ್ಯ ಹೇಳಿದ್ರ ಇವ ನನ್ನ ಬಲಿದಾನ ಕೇಳ್ತಾನ ಅನ್ನೋ ಭಯದಿಂದ ಅವ ಏನ್ ಹೇಳ್ತಾನಂತ, ನಾನು ಹಣ್ಣು ಕಾಯಿ ವ್ಯಾಪಾರಿ ಇದ್ದೀನಿ, ಹಡಗಿನಲ್ಲಿ ಹಣ್ಣು ಕಾಯಿ ಅದ ಅಂತ ಸುಳ್ಳು ಹೇಳ್ತಾನ. ಆಗ ಭಗವಂತ ಅಂತಾನಂತ, ನೀನ್ ನುಡದಂತೆ ಆಗ್ಲಿ ಅಂತ ಶಾಪ ಕೊಡ್ತಾನೆ. ಶಾಪ ಕೊಟ್ಟು ಹೋಗಿ ಒಂದು ಅರಳಿ ವೃಕ್ಷದ ಕೆಳಗೆ ಮಲ್ಕೋತಾನೆ. ಆಗ ಸಾಧು ವೈಶ್ಯ ವ್ಯಾಪಾರಿಯು ವಿಶ್ರಾಂತಿ ತಗೊಂಡಿನೇನು ತನ್ನ ಪಟ್ಟಣಕ್ಕೆ ಹೋಗಬೇಕು ಅಂತ ಹಡಗನ್ನ ನೋಡ್ತಾನೆ. ಹಡಗಿನಲ್ಲಿ ಇರ್ತಕ್ಕಂಥ ಬಂಗಾರ ಬೆಳ್ಳಿ ಎಲ್ಲ ಹೋಗಿ ಹಣ್ಣು ಕಾಯಿಯಾಗಿರ್ತದೆ. ಅದನ್ನ ನೋಡಿ ಇವ ಒದ್ದಾಡಿ ಅಳ್ಳಿಕ್ ಚಾಲು ಮಾಡ್ತಾನ. ಆಗ ಅವನ ಹಳೆಯಾದ ನೆನಪು ಬರ್ತದ. ಸಾಧು ವೈಶ್ಯ ವ್ಯಾಪಾರಿ ಹಳೆಯ ಹೇಳ್ತಾನ, ನಾವು ಬ್ರಾಹ್ಮಣನಿಗೆ ಸುಳ್ಳಾಡಿವಿ, ನಮಗೆ ಅದಕ್ಕೆ ಈ ಪರಿಸ್ಥಿತಿ ಬಂದದ ಅಂತ ಹೇಳಿ ಮುಂದೆ ಆ ಬ್ರಾಹ್ಮಣನಿಗೆ ಕ್ಷಮೆಯನ್ನ ಕೇಳ್ತಾರೆ. ಕ್ಷಮೆಯನ್ನ ಕೇಳಿದ್ದ ಕಾರಣ ಆ ಬ್ರಾಹ್ಮಣ, ನೀವು ಕಳೆದುಕೊಂಡಿರ್ತಕ್ಕಂಥ ಎಲ್ಲಾ ಸೌಭಾಗ್ಯವನ್ನು ನೀನು ಕೊಡ್ತೀನಿ ಅಂತ ಹೇಳಿ ಅಂತರ್ಧ್ಯಾನನಾಗ್ತಾನಂತೆ. ಆವಾಗ ಅವನಿಗೆ ಗೊತ್ತಾಗ್ತದಂತ, ಅಲ್ಲಿ ಬಂದಿದ್ದು ಬ್ರಾಹ್ಮಣ ಅಲ್ಲ, ಸತ್ಯನಾಮಕ ಪರಮಾತ್ಮನೇ ಬಂದು ನನಗೆ ಪರೀಕ್ಷೆ ಮಾಡ್ಯಾನ ಅಂತ ಗೊತ್ತಾಗಿ ಅದೇ ನದೆಯ ದಂಡಿಯೊಳಗ ಬ್ರಾಹ್ಮಣರನ್ನ ಕೂಡಿ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಾನ ಅಂತ ಹೇಳಿ ಸುತಾಚಾರ್ಯರು 3ನೇ ಅಧ್ಯಾಯ ಮುಗಿಸ್ತಾರ. ಇತಿ ಶ್ರೀ ಸತ್ಯನಾರಾಯಣ ಕಥಾಯಾಂ 3ಯ ಅಧ್ಯಾಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಲಕ್ಷ್ಮೀ 4th ಅಧ್ಯಾಯಂ. ಆಗ ಇತ್ತ ಮನೆಯೊಳಗ ಕಲಾವತಿ ಲೀಲಾವತಿ ಪೂಜೆಯನ್ನ ಮಾಡ್ತಿರ್ತಾರ. ಪೂಜೆ ಮಾಡ್ಬೇಕಾದ್ರ ಒಬ್ಬ ದೂತ ಬಂದು ಹೇಳ್ತಾನ, ನೋಡ್ರಿ ನಿಮ್ಮ ಗಂಡಂದಿರು ಮರಳಿ ಪಟ್ಟಣಕ್ಕೆ ಬರ್ಲಿಕತ್ತಾರ, ನೀವಿಬ್ಬರು ಅವರ ಸ್ವಾಗತಕ್ಕಾಗಿ ಬರಬೇಕು ಅಂತ ಹೇಳ್ತಾರ.
ಅವಾಗ ಲೀಲಾವತಿ ತನ್ನ ಮಗಳಿಗೆ ಹೇಳ್ತಾಳಂತ, ನೋಡವ ನಾನು ಪೂಜಾ ಮುಗಿಸ್ಕೊಂಡೀನಿ, ತೀರ್ಥ ಪ್ರಸಾದನೂ ತಗೊಂಡಿನಿ, ನೀನೂ ಪೂಜೆ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಬಂದ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ, ಬಂದ ಬಳಗದವರಿಗೆಲ್ಲ ಊಟಕ್ಕೆ ಹಾಕಿ, ನೀನೂ ಊಟ ಮುಗಿಸ್ಕೊಂಡು ಬಾ ಅಂತ ಹೇಳಿರ್ತಾಳೆ. ಆಕಿಗೆ ಏನಾಗ್ಬಿಡ್ತದಂತ, ಇಷ್ಟೆಲ್ಲ ಮಾಡ್ಬೇಕಲ್ಲ, ನಾನು ಗಂಡನ ಬಿಟ್ಟು ಇಷ್ಟು ದಿವಸ ಇದ್ದೀನಿ, ಗಂಡನ ನೋಡ್ಲಿಕ್ಕೆ ಆಗಲ್ಲ, ಇಷ್ಟೆಲ್ಲ ಮುಗಿಸ್ಕೊಂಡು ಹೋಗಬೇಕಲ್ಲ ಅಂತ ಆಕಿಗೆ ಅದು ಯೋಚನೆ ಬಂದು ಏನ್ ಮಾಡ್ತಾಳಂತ, ಪೂಜೆಯನ್ನ ಮುಗಿಸೋದಿಲ್ಲ, ತೀರ್ಥ ಪ್ರಸಾದ ತಗೊಳ್ಳೋದಿಲ್ಲ, ಬಂದ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕುವುದಿಲ್ಲ, ತಾನು ಊಟ ಮಾಡುವುದಿಲ್ಲ, ಬಂದ ಬಳಗದವರಿಗೆ ಊಟಕ್ಕೆ ಹಾಕುವುದಿಲ್ಲ, ಸೀದಾ ಎದ್ದು ನದಿ ದಂಡಿಗೆ ಬರ್ತಾಳಂತ. ನದಿ ದಂಡಿಗೆ ಬಂದು ಅವ್ರ ಸ್ವಾಗತಕ್ಕೆ ನಿಂದಿರ್ತಾಳಂತ. ನಿಂತ್ರೆ ಏನಾಗ್ತದ, ಆ ಅಪ್ಪನ ಹಡಗು ಬಂದು ದಂಡಿಗೆ ಹತ್ತದ, ಆಕೆಯ ಗಂಡನ ಹಡಗು ನಡು ನೀರಿನಲ್ಲಿ ಮುಳುಗೋಗ್ತದೆ. ಅದನ್ನು ನೋಡಿ ಅಳ್ಳಿಕ್ ಚಾಲು ಮಾಡ್ತಾಳ, ಹೊರಳಾಡ್ಲಿಕ್ಕೆ ಚಾಲು ಮಾಡ್ತಾಳ. ಆಗ ಭಗವಂತ ಆಕಾಶವಾಣಿಯಿಂದ ಹೇಳ್ತಾನ, ಸಾಧು, ನಿನ್ನ ಮಗಳು ನನ್ನ ಪ್ರಸಾದದ ಅವಹೇಳನೆಯನ್ನ ಮಾಡಿದ್ದಾಳ, ಬ್ರಾಹ್ಮಣರ ಅವಹೇಳನೆಯನ್ನ ಮಾಡಿದ್ದಾಳ, ಅದಕ್ಕೆ ಈ ಪರಿಸ್ಥಿತಿ ಬಂದದ ಅಂತ ಹೇಳಿ ಭಗವಂತ ಹೇಳಿದಾಗ, ಇದಕ್ಕೆ ಉಪಾಯ ಏನು ಅಂತ ಸಾಧು ಕೇಳಿದಾಗ, ಮನೆಗೆ ಹೋಗಿ ತೀರ್ಥ ಪ್ರಸಾದವನ್ನು ತಗೊಂಡು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ತಾನೂ ಊಟ ಮುಗಿಸ್ಕೊಂಡು ಬಂದ್ರೆ ಆಕೆ ಕಳ್ಕೊಂಡಿರ್ತಕ್ಕಂಥ ಎಲ್ಲಾ ಸೌಭಾಗ್ಯವನ್ನು ಕೊಟ್ಟು ಕಾಪಾಡ್ತೀನಿ ಅಂತ ಭಗವಂತ ಹೇಳಿದಾಗ, ಆಗ ಕಲಾವತಿ ಮನೆಗೆ ಹೋಗಿ ತೀರ್ಥ ಪ್ರಸಾದವನ್ನು ತಗೊಂಡು ಬಂದ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ, ಬಂದ ಬಳಗದವರಿಗೆ ಊಟಕ್ಕೆ ಹಾಕಿ ತಾನೂ ಊಟ ಮುಗಿಸ್ಕೊಂಡು ಬಂದಾಗ ಆಕೆ ಕಳ್ಕೊಂಡಿರ್ತಕ್ಕಂಥ ಮುತ್ತೈದೆತನವನ್ನು ಪಡೆದು ಮೋಕ್ಷ ವೈಕುಂಠ ಪದವಿಯನ್ನು ಪಡಿತಾಳ ಅಂತೇಳಿ ಸುತಾಚಾರ್ಯರು 4ನೇ ಅಧ್ಯಾಯ ಮುಗಿಸ್ತಾರೆ. ಇತಿ ಶ್ರೀ ಸತ್ಯನಾರಾಯಣ ಕಥಾಯಾಂ ಚತುರ್ಥೋಧ್ಯಾಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಇತಿ ಶ್ರೀ ಸತ್ಯನಾರಾಯಣ ಕಥಾಯಾಂ ಪಂಚಮೋಧ್ಯಾಯಃ. ಚಂದ್ರಕೇತು ಅಂತ ಒಬ್ಬ ಮಹಾರಾಜ, ಧರ್ಮನಿಷ್ಠನಾಗಿರ್ತಕ್ಕಂಥ ಮಹಾರಾಜ. ಅವ ಏನ್ ಮಾಡ್ತಾನಪ್ಪ ಅಂದ್ರೆ, ಅವನಲ್ಲಿ ಒಂದು ಕೆಟ್ಟ ಗುಣ ಏನಿತ್ತಪ್ಪ ಅಂದ್ರೆ, ನಾನು ಅನ್ನುವ ಅಹಂಕಾರ ಅವನಲ್ಲಿ ಬಹಳ ಇತ್ತು. ಮನುಷ್ಯನಲ್ಲಿ ಏನಿದ್ರು ನಡೀತದ, ನಾನು ಅನ್ನೋದು ಇರಬಾರ್ದಂತ. ಅದಕ್ಕ ಆ ಮಹಾರಾಜ ನಾನು ಅನ್ನೋ ಅಹಂಕಾರಿಯಾಗಿರ್ತಾನೆ. ಒಂದು ದಿವಸ ಅವ ಬೇಟೆಗಾಗಿ ಕಾಡಿಗೆ ಹೋಗಿರ್ತಾನ. ಬೇಟೆ ಮುಗಿಸ್ಕೊಂಡು ಬಂದು ದಣಿ ಮಾರಿಸ್ಕೋಬೇಕಂತ ಒಂದು ವೃಕ್ಷದ ಕೆಳಗಡೆ ಕೂತಿರ್ತಕ್ಕಂಥ ಮಹಾರಾಜ ಏನ್ ನೋಡ್ತಾನಪ್ಪ ಅಂದ್ರೆ, ಅವನ ಎದುರ ಗೋಪಾಲಕರು, ದನ ಕಾಯ್ತಕ್ಕಂಥ ಗೊಲ್ಲರು ಸತ್ಯನಾರಾಯಣ ಪೂಜೆಯನ್ನ ಬ್ರಾಹ್ಮಣರೊಡನೆ ಕೂಡಿ ಮಾಡ್ತಿರ್ತಾರೆ. ಅದನ್ನ ನೋಡಿದ ಮಹಾರಾಜ, ನಾನು ರಾಜ ಅನ್ನುವ ಗರ್ಭದಿಂದ ಯಾವ ಸ್ಥಳದಲ್ಲಿ ಕೂತಿರ್ತಾನೋ ಅದೇ ಸ್ಥಳದಲ್ಲಿ ಕೂಡ್ತಾನೆ. ಎದ್ದು ಹೋಗಿ ಭಗವಂತನಿಗೆ ನಮಸ್ಕಾರ ಮಾಡಂಗಿಲ್ಲ, ತೀರ್ಥ ಪ್ರಸಾದ ತಗೊಳಂಗಿಲ್ಲ. ಆದರೆ ಈ ಗೋಪಾಲಕರು ನಮ್ಮ ರಾಜರು ಬಂದಾರ ಅಂತ ಹೇಳಿ ಒಂದು ಬಾಳೆ ಎಲೆಯಲ್ಲಿ ಪ್ರಸಾದ, ಒಂದು ದೊನ್ನೆಯಲ್ಲಿ ತೀರ್ಥ ಹಾಕೊಂಡು ತಂದು ಅವನ ಬಳಿ ಇಡ್ತಾರೆ. ಆದ್ರೆ ಅವ ನಾನು ರಾಜ ಅನ್ನೋ ಅಹಂಕಾರದಿಂದ ಆ ತೀರ್ಥ ಪ್ರಸಾದದ ಕಡೆ ತಿರುಗಿ ನೋಡಂಗಿಲ್ಲ. ಎದ್ದು ಬರ್ತಾನೆ. ಎದ್ದು ಬಂದ್ರೆ ಎಲ್ಲಾ ಸಂಪತ್ತನ್ನ ಕಳ್ಕೊಂಡು ಭಿಕ್ಷಾ ಬಿಡೋ ಪರಿಸ್ಥಿತಿ ಬಂದಾಗ ಭಿಕ್ಷೆ ಬೇಡತಿರ್ತಾನ. ಒಂದು ದಿವಸ ಬ್ರಾಹ್ಮಣರ ಮನೆಗೆ ಹೋಗಿ ಆಚಾರ್ಯ ಕೇಳ್ತಾನಂತ, ಆಚಾರ್ಯ ನನಗೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳಿದಾಗ ಆಚಾರ್ಯ ಹೇಳ್ತಾರಂತ, ನೋಡಪ್ಪ ನೀ ಭಗವಂತನಿಗೆ ಅವಮಾನ ಮಾಡಿದ್ದಿ, ಭಗವಂತನ ಕೋಪಕ್ಕೆ ಪಾತ್ರನಾಗಿದ್ದಿ, ಅದಕ್ಕೆ ಈ ಪರಿಸ್ಥಿತಿ ಬಂದದ. ಅಂದ್ರೆ ಆಚಾರ್ಯ ಇದಕ್ಕೆ ಉಪಾಯ ಏನು ಮಾಡಿದ್ರೆ ನನಗ ನಿವಾರಣೆ ಸಿಗ್ತದ ಅಂದಾಗ, ಯಾವ ಸ್ಥಳದಲ್ಲಿ ಭಗವಂತನಿಗೆ ಅಪಮಾನ ಮಾಡಿದ್ದೀಯೋ ಅದೇ ಸ್ಥಳದಲ್ಲಿ ಹೋಗಿ ಅದೇ ಗೋಪಾಲಕರೊಡನೆ ಕೂಡಿ ಅದೇ ಬ್ರಾಹ್ಮಣರೊಡನೆ ಕೂಡಿ ನೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ, ಯಾವ ಪ್ರಸಾದವನ್ನ ನೀನು ತಿರಸ್ಕಾರ ಮಾಡಿದ್ಯೋ ಅದೇ ಪ್ರಸಾದವನ್ನ ಸ್ವೀಕಾರ ಮಾಡಿದಾಗೆ ನೀ ಕಳ್ಕೊಂಡಿರ್ತಕ್ಕಂಥ ಸೌಭಾಗ್ಯ ನಿಮ್ಗೆ ಸಿಗ್ತದ ಅಂತ ಹೇಳಿದಾಗ, ಅದೇ ಬ್ರಾಹ್ಮಣರೊಡನೆ ಕೂಡಿ ಅದೇ ಗೋಪಾಲಕರೊಡನೆ ಕೂಡಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿ ಆ ಮಹಾರಾಜ ಮೋಕ್ಷ ವೈಕುಂಠ ಪದವಿಯನ್ನು ಹೊಂದು ಲಕ್ಷ್ಮೀಪತಿಯಾದ ನಾರಾಯಣನ ದಯೆಗೆ ಪಾತ್ರನಾಗ್ತಾನ ಅಂತ ಹೇಳಿ ಸುತಾಚಾರ್ಯರು 5ನೇ ಅಧ್ಯಾಯ ಮುಗಿಸ್ತಾರೆ. ಇತಿ ಶ್ರೀ ಸತ್ಯನಾರಾಯಣ ಕಥಾಯಾಂ ಪಂಚಮೋಧ್ಯಾಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀ ರಮಣ ಗೋವಿಂದ. ಆಚಾರ್ಯ